ಹೇಳ್ತೀನಿ, ಎಲ್ಲ ಹೇಳ್ತಾ ಇರೋದು ಸುಳ್ಳು ಮಾತು ಹೇಳ್ತಾ ಇರೋದು. ಏನು ಅದ್ರಲ್ಲಿ ನಿಜ ಇಲ್ಲ. ಅವ್ರು ಪ್ರೂಫ್ ತೋರಿಸ್ಲಿ, ನಾನು ಪ್ರೂಫ್ ತೋರಿಸ್ಲಿ ಏನಿದೆ ಅಂತ ಕೋರ್ಟ್ ರೆಕಾರ್ಡ್ ಇದೆ ಎಲ್ಲ. ಅದೇನು ತೋರ್ಸಲ್ಲ, ಅವ್ರು ಬರೀ ಪ್ರೈವೇಟ್ ಡಾಕ್ಯುಮೆಂಟ್ ನಾನು ಬರೀ ಅದನ್ನ ಕೇಳಿದಕ್ಕೆ ನನ್ನ ಮೇಲೆ NCR ಹಾಕಿದ್ದಾರೆ. ಯಾವ ತರ ಅಪ್ಪ ಅವರು ಇಲ್ಲಿಗಲ್ ಡೆತ್ ಆಗಿ ಅದಕ್ಕೆ ಯಾರಂದ್ರೆ ಕಾರಣ ಗುಲಾಮ್ ಮುಸ್ತಫಾನೇ ಕಾರಣ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ವಿನಂತಿ ಮಾಡಿ ನಾನು ಅವ್ರ ಮನೆಗಳು ಕಟ್ಕೊಡಕ್ಕೆ ರೆಡಿ ಇದ್ದೀನಿ. ಆದ್ರೆ ನನ್ನ ಮುಖಾಂತರ ನಾನು ಮಾಡಿಕೊಟ್ರೆ ನಾನು ಜೈಲ್ಗೆ ಹೋಗ್ತೀನಿ. ನನ್ನ ಮುಖಾಂತರ ಹೋದ್ರೆ ನನ್ನ ಬಿಸ್ನೆಸ್ ಎಲ್ಲ ಸ್ಟಾಪ್ ಮಾಡ್ತಾರೆ, ನನ್ನ ಅಕೌಂಟ್ ಎಲ್ಲ ಫೀಸ್ ಮಾಡ್ತಾರೆ, ನನಗೆ ನೋಟಿಸ್ಗಳು ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ಗಳು ಬರುತ್ತೆ. ಅದಕ್ಕೆ ನಾನು ಮೀಡಿಯಾದಿಂದ ಹೇಳ್ತಾ ಇದ್ದೀನಿ, ನಾನು ಬೇರೆ ಮುಖಾಂತರ ಮೀಡಿಯಾ ಪೀಪಲ್ಗೆ ಹೆಸರಲ್ಲೇ ದುಡ್ಡು ಕೊಡ್ತೀನಿ. ಒಂದು ನಿಮಿಷ, ಯಾಕಂದ್ರೆ ಕಟ್ಟಿ ಅದು ಜೆರಾಕ್ಸ್ ಇದೆ, 15 ಕೋಟಿ ಕಟ್ಟಿ ಆ ಪ್ರಾಪರ್ಟಿ ರಿಲೀಸ್ ಮಾಡ್ತೀನಿ. 30 ಕೋಟಿ ಇನ್ನೂವರೆಗೂ ಬಾಕಿ ಇರುತ್ತದೆ. SBI ಬ್ಯಾಂಕ್ಗೆ ಇನ್ನೂ ಅವರು ಕಟ್ಟಿರೋದಿಲ್ಲ. SBI ಬ್ಯಾಂಕು ಫ್ರಾಡ್ ಮಾಡಿರ್ತಾರೆ, ನಮಗೂ ಫ್ರಾಡ್ ಮಾಡಿರ್ತಾರೆ. GM ಮುಸ್ತಫಾ, GM ಇನ್ಫಿನಿಟ್ ಓನರ್. ಆಮೇಲೆ ಇದೆಲ್ಲ ಆಗತ್ತೆ. ನನ್ನ ಮಗನಿಗೆ ಮದುವೆ ಆಗತ್ತೆ. ಮದುವೆದಲ್ಲಿ ಒಂದು 20 ಕೋಟಿ ರೂಪಾಯಿ ಆಗುತ್ತೆ. ಅದು ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ ಹಾಕ್ಸ್ಕೊಡ್ತೀನಿ ನಾನು. ಕೊಟ್ರೆ ಅದನ್ನು ಇನ್ನೂವರೆಗೂ ವಾಪಸ್ ಬರೋದಿಲ್ಲ. ಅದನ್ನ ಏನಾದ್ರು ಮಾರ್ಬಿಟ್ಟು ತಿನ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ. ಮೀನ್ ಟೈಮ್ ಏನಾಗತ್ತೆ, ನನ್ನ ಮಗ ಬರ್ತಾನೆ. ಈ ಪ್ರಾಪರ್ಟಿ ಒಂದು 200 ಕೋಟಿ ರೂಪಾಯಿ ನಮ್ಗೆ ನನ್ನ ಹತ್ರ ದುಡ್ಡು ಬಂದಿರುತ್ತೆ. ಯಾವುದೋ ಪ್ರಾಪರ್ಟಿ ಮಾರಿ 200 ಕೋಟಿ ರೂಪಾಯಿ ಸಾಲ ಕೇಳ್ತಾರೆ. ಮತ್ತೆ ನಂದು ಅವ್ರಿಗೆ ಅಟ್ಯಾಚ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಅಲ್ಲಿ ಫ್ರಂಟ್ ಅಲ್ಲಿ ನನ್ನ ಪ್ರಾಪರ್ಟಿ 5.5 ಎಕರೆ ಇರುತ್ತೆ. ಬ್ಯಾಕ್ ಅಲ್ಲಿ 9 ಎಕರೆ ಅವ್ರ ಪ್ರಾಪರ್ಟಿ ಇರುತ್ತೆ. ನನ್ನ ಪ್ರಾಪರ್ಟಿ ಕೊಟ್ರೆ ಮಾತ್ರ ಆ ಪ್ರಾಪರ್ಟಿಗೆ ವ್ಯಾಲ್ಯೂ ಬರುತ್ತೆ, ಇಲ್ಲ ಅಂದ್ರೆ ಹಿಂಗಡೆ ಇರೋ ಪ್ರಾಪರ್ಟಿಗೆ ವ್ಯಾಲ್ಯೂ ಇಲ್ಲ. ಆ ಪ್ರಾಪರ್ಟಿ ಕೇಳಿದಾಗ ನಾನು ಏನ್ ಮಾಡ್ತೀನಿ, ಫಸ್ಟ್ 45 ಕೋಟಿ ನೀವು ನಮ್ಗೆ ಟೊಪ್ಪಿ ಹಾಕಿದ್ದೀರಾ, ಅದೇ ಕೊಟ್ಟಿಲ್ಲ ಸಂಬಂಧಿಯವರೇ, ದಯವಿಟ್ಟು ಇದು ಯಾವಾಗ ಒಂದು 50 ದಿವಸ ಮುಂದೆ ಆಗಿದೆ. ಇದು ಸಾರಿ, ನಮ್ಮ ಹತ್ರ ಬಿಸ್ನೆಸ್ ಬೇಡ, ನಾವು ನೋಡಿ ಒಂದು ಪ್ರಾಪರ್ಟಿ ವರ್ಷಕ್ಕೆ 1-2 ಪ್ರಾಪರ್ಟಿ ಮಾರ್ತೀವಿ, 1-2 ಪ್ರಾಪರ್ಟಿ ತಗೊಳ್ತೀವಿ, ಅದ್ರಲ್ಲಿ 100-200 ಕೋಟಿ ಸಂಪಾದನೆ ಮಾಡೋಕ್ಕೆ ಅದೇ ನಮ್ಮ ಜೀವನ. ನಾನು ನಿಮ್ಗೆ ಕೊಟ್ಬಿಟ್ರೆ ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ. ಅದಕ್ಕೆ ದಯವಿಟ್ಟು ನೀವು ಬಿಸ್ನೆಸ್ ಎಲ್ಲ ನಮ್ಮ ರಿಲೇಷನ್ ಅಲ್ಲಿ ಬೇಡ, ನೀವು ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆವಾಗ ನನ್ನ ಮಗನಿಗೆ, ನನ್ನ ಸೊಸೆಗೆ ನನ್ನ ಮನೆಯಿಂದ ಅವ್ರ ಮನೆಗೆ ಕರ್ಕೊಳ್ತಾರೆ. ಇಬ್ಬರು ಹೋಗ್ಬಿಡ್ತಾರೆ. ಮಗನೂ ಹೋಗ್ಬಿಡ್ತಾನೆ, ಸೊಸೆನೂ ಹೋಗ್ಬಿಡ್ತಾನೆ. ಮಗನೂ ಚೀಟ್ ಮಾಡ್ತಾನೆ, ಮಾವನೂ ಚೀಟ್ ಮಾಡ್ತಾನೆ. ಇಬ್ಬರು ಹೋಗ್ಬಿಡ್ತಾರೆ. ಆ ಹೆಣ್ಮಗು ಅದು ದೇವಂತ ಹುಡುಗಿ, ಅದು ಆ ಹುಡುಗಿ ಮೇಲೆ ನಾವು ಏನು ಕೆಟ್ಟದಾಗಿ ಹೇಳೋಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ನನ್ನ ಮಗನ ತರ. ಆ ಅಮ್ಮನ ಮೇಲೆ ನಮ್ಗೇನು ಅಲಿಗೇಷನ್ ಇಲ್ಲ. ನನ್ನ ಮಗನ ಮೇಲೆ ನಮ್ಮ ಮಾವನ ಮೇಲೆ, ಗುಲಾಮ್ ಮುಸ್ತಫಾ ಮೇಲೆ ಮಾತ್ರ. ಅವರು ನಮ್ಮ ಹತ್ರ ಮದುವೆ ಮಾಡಿರೋದೇ ಏನಕ್ಕೆ ಅಂದ್ರೆ ನನ್ನ ಪ್ರಾಪರ್ಟಿ ಕಬಾಲಿಕೆ ಮಾಡಬೇಕು ಅಂತಾನೆ ಅವ್ರು ಮಾಡಿರೋದು. ಆದ್ರೆ ಇದನ್ನ ಎಲ್ಲ ಇದು ಸರಿ ಮಾಡ್ಬೇಕಂದ್ರೆ ನನ್ನ ಮಗ ನನ್ನ ಹತ್ರ ಬಂದು ಹೇಳ್ತಾನೆ, ಡ್ಯಾಡ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತ. 4 ದಿವಸ ಆದ್ಮೇಲೆ ಬರ್ತಾನೆ. ನನಗೆ ತಲುಪಿಟ್ಟು ಇದು ಏನ್ ಮಾಡ್ತಾನೆ, ಬಂದು ನನ್ನ ಮಾವ ಕಷ್ಟದಲ್ಲಿದ್ದಾನೆ, ಅವನಿಗೆ ಈ ಪ್ರಾಪರ್ಟಿ ಕೊಡು ಅಂತ. ಆವಾಗ ನಾನು ಏನ್ ಹೇಳ್ತೀನಿ, ಇವನಿಗೆ ಪ್ರಾಪರ್ಟಿ ಕೊಡೋಕ್ಕಾಗಲ್ಲ, ಏನ್ ಬುದ್ಧಿ ಇದೆಯಾ, ಅವ್ನು ದೊಡ್ಡ ಫ್ರಾಡ್. ಅವನು ಆಲ್ರೆಡಿ ನಾನು 45 ಕೋಟಿ ಕೊಟ್ಬಿಟ್ಟು ಸಿಗಾಕೊಂಡಿದ್ದೀವಿ, ನೀನ್ ಯಾಕಪ್ಪ ಇಂಥ ಬುದ್ಧಿ ಮಾಡ್ತೀಯಾ, ಎಲ್ಲ ನಿನ್ಕೋಸ್ಕರ ಇಟ್ಟಿದ್ವಿ ಅಂತ ಹೇಳ್ತಾ ಏನ್ ಹೇಳ್ತಾನೆ, ನನ್ಗೆಲ್ಲ ಇಟ್ಟಿದ್ಯಾ ಕೊಟ್ಬಿಡು ಅವ್ರಿಗೆ, ನಮ್ಗೆ ಬೇಕಾಗಿಲ್ಲ, ಅವ್ರ ಕಷ್ಟದಲ್ಲಿದ್ದಾರೆ ಅಂತ. ನಾನು ಅವಾಗ ಅವ್ನು ಹೊಡಿಯಕ್ಕೆ ಹೋಗ್ತೀನಿ, ಹೊಡಿಯಕ್ಕೆ ಹೊಡಿತೀನಿ. ಹೊಡೆದ್ರೆ ನನಗೆ ಸೋಫಾ ಮೇಲೆ ತಲ್ಬಿಟ್ಟು ಹೊಡಿಯಕ್ಕೆ ಬರ್ತಾನೆ. ಅಷ್ಟೊಳಗೆ ನನ್ನ ಹೆಂಡತಿ ಎಲ್ಲ ಕೇಳ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. 1-2 ಮಾತಾಡಿ ಆಯ್ತು. ಹೊಡಿಯಕ್ಕೆ ಹೋಗ್ತಾನೆ. 45-50 ದಿವಸ ನಾವು ಕಾಯ್ಕೊಂಡಿರ್ತೀವಿ. ಆದ್ಮೇಲೆ
ಮೊನ್ನೆ ನಮಗೆ ಧಮ್ಕಿಗಳು ಬರುತ್ತೆ. ಏನ್ ಧಮ್ಕಿ? ಕೊಲೆ ಧಮ್ಕಿ ಬರುತ್ತೆ. ಗುಲಾಮ್ ಮುಸ್ತಫಾ ಅವರು ಹೇಳ್ತಾರೆ ಮಧ್ಯದಲ್ಲಿ, ನಾನು ಮರ್ಡರ್ ಮಾಡಿಬಿಡ್ತೀನಿ, ಅವ್ರಿಗೆಲ್ಲ ಸುಳ್ಳು ಕೇಸ್ಗಳು ಹಾಕಿ ಜೈಲು ಕಳ್ತೀನಿ, ಈ ಮನೆಗಳು ಆಚೆ ನಾನು ಮನೆ ಕೊಟ್ಟಿಲ್ಲ, ಮನೆ ಕಟ್ಕೊಟ್ಟಿಲ್ಲ ಅಂತ ಅಲ್ಲಿ ಜನ ಹತ್ತ ಸೇರಿಸಿ ನಾನು ಇವ್ರಿಗೆ ಇದು ಮಾಡ್ತೀನಿ, ಕೆಟ್ಟ ತಗೊಳ್ಬಿಡ್ತೀನಿ, ಇವ್ರಿಗೆ ಡ್ಯಾಮೇಜ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ನಾನು ಇಮಿಡಿಯೇಟ್ ಆಗಿ ಹೋಗಿ FIR ಮಾಡ್ತೀನಿ. ಎಲ್ಲಿ? ಇದರಲ್ಲಿ ಐದೊಂದು ಪೊಲೀಸ್ ಸ್ಟೇಷನ್ ಹೋಗಿ FIR ಮಾಡಕ್ ಹೋಗ್ತೀನಿ. ಅವ್ರು ಏನ್ ಮಾಡ್ತಾರೆ, ಇದು ಸಂಬಂಧಿಗಳು, ನೀವು ದೊಡ್ಡ ಮನುಷ್ಯ, ಅವರು ದೊಡ್ಡ ಮನುಷ್ಯ, ನೀವು ಇದೆಲ್ಲ ಮಾಡಕ್ ಹೋಗ್ಬೇಡಿ, ನಾನು NCR ಮಾಡ್ತೀನಿ, ಎಂಕ್ವೈರಿ ಮಾಡ್ತೀನಿ, ಎಂಕ್ವೈರಿದಲ್ಲಿ ಏನು ಸತ್ಯಾಂಶ ಇದೆ ಅದು ನೋಡ್ಬಿಟ್ಟು ನಾವು ಆಮೇಲೆ FIR ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಬಂತು. ಇವನು ಗುಲಾಮ್ ಮುಸ್ತಫಾ ಸುಮಾರು 1,2,000 ಕೋಟಿ ಪೆರಾಮಲ್ ಫೈನಾನ್ಸ್ಗೆ, ಇದರಲ್ಲಿ ಡಾಕ್ಯುಮೆಂಟ್ ಇದೆ, ಪೆರಾಮಲ್ ಫೈನಾನ್ಸ್ಗೆ 650 ಕೋಟಿ ಬಾಕಿ ಇರ್ತಾನೆ, ಎಡೆಲ್ವೈಸ್ಗೆ 400 ಕೋಟಿ ಬಾಕಿ ಇರ್ತಾನೆ, IFLಗೆ 235 ಕೋಟಿ ಬಾಕಿ ಇರ್ತಾನೆ, ಮಾರ್ಕೆಟ್ ಅಲ್ಲಿ 1,000 ಕೋಟಿ ಸಾಲ ಇರ್ತಾನೆ. ಇವನು ಈಗ ನಾನು ಮನವಿ ಮಾಡಿ ಮೀಡಿಯಾದವರಿಗೆ ರಿಕ್ವೆಸ್ಟ್ ಮಾಡಿ ಆ ಫ್ಲಾಟ್ ಓನರ್ GTT ಪ್ರಾಜೆಕ್ಟ್ ಅಲ್ಲಿ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಯಾರ್ಯಾರು ಫ್ಲಾಟ್ಗಳು ತಗೊಂಡಿದ್ದಾರೆ ಅವರೆಲ್ಲ ಇದಕ್ಕೆ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅವನು ಇವಾಗ ಅವನ ಮಗ ಲಂಡನ್ ಅಲ್ಲಿ ಇದ್ದಾನೆ. ಈಗ ಇಲ್ಲಿಂದ ಪಬ್ಲಿಕ್ ದುಡ್ಡು ಮತ್ತೆ ಬ್ಯಾಂಕರ್ಸ್ ದುಡ್ಡೆಲ್ಲ ಮೋಸ ಮಾಡಿ ಲಂಡನ್ಗೆ ಶಿಫ್ಟ್ ಮಾಡಿದ. ಇವಾಗ ಕೆಲವು ದಿನದಲ್ಲಿ ಅವನು UB ಮಲ್ಲಯ್ಯ ಹೆಂಗ ಓಡೋದ ಆ ತರ ಇವನು ದೇಶ ಬಿಟ್ಟು ಓಡೋದು. ನಮ್ಮ ಇಂಡಿಯಾ ದುಡ್ಡನ್ನ ಎಲ್ಲ ಕಲೆಕ್ಷನ್ ಮಾಡಿ, ಬ್ಯಾಂಕ್ ದುಡ್ಡನ್ನ ಕಲೆಕ್ಷನ್ ಮಾಡಿ, ಪಬ್ಲಿಕ್ ದುಡ್ಡನ್ನ ಕಲೆಕ್ಷನ್ ಮಾಡಿ ಲಂಡನ್ಗೆ ತಗೊಂಡು ಹೋಗ್ತಾ ಇದ್ದಾನೆ. ಕೆಲವು ದಿನದಲ್ಲಿ ಓಡೋದ್ ಬಿಡ್ತಾನೆ. ಅದಕ್ಕೆ ಯಾರು ಫ್ಲಾಟ್ಗಳು ತಗೊಂಡ GTT ಪ್ರಾಜೆಕ್ಟ್ ಅಲ್ಲಿ ಮತ್ತೆ ಪ್ರಧಾನಮಂತ್ರಿ ಯೋಜನಾ ಪ್ರಾಜೆಕ್ಟ್ ಅಲ್ಲಿ ಅವರೆಲ್ಲ ದಯವಿಟ್ಟು ಅವ್ರ ದುಡ್ಡಿಗೆ ಸೇಫ್ಟಿ ಮಾಡ್ಬೇಕಂತ ನಾನು ಮನವಿ ಮಾಡಿ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಹೇಳ್ತೀನಿ, ಎಲ್ಲ ಹೇಳ್ತಾ ಇರೋದು ಸುಳ್ಳೆ, ಸುಳ್ಳು ಮಾತು ಹೇಳ್ತಾ ಇರೋದು ಎಲ್ಲ. ಏನು ಅದ್ರಲ್ಲಿ ನಿಜ ಇಲ್ಲ. ಅವ್ರು ಪ್ರೂಫ್ ತೋರಿಸ್ಲಿ, ನಾನು ಪ್ರೂಫ್ ತೋರಿಸ್ಲಿ ಏನಿದೆ ಅಂತ. ಏನಿದೆ ಅಂತ ಕೋರ್ಟ್ ರೆಕಾರ್ಡ್ ಇದೆ ಎಲ್ಲ, ಅದೇನು ತೋರ್ಸಲ್ಲ. ಅವ್ರು ಬರೀ ಪ್ರೈವೇಟ್ ಡಾಕ್ಯುಮೆಂಟ್ ನಾನು ಬರೀ ಅದನ್ನ ಕೇಳಿದಕ್ಕೆ ನನ್ನ ಮೇಲೆ NCR ಹಾಕಿದ್ದಾರೆ. ಯಾವ ತರ ಅಪ್ಪ ಅವರು ಆ ತರ ಮಾಡ್ತಾರ ಕೆಲಸ? ನಾನು ಬರೀ ಕೇಳಿದಕ್ಕೆ ಅದು ನಿಜಾನ ಸುಳ್ಳ, ಅದು ಕರೆಕ್ಟ್ ಮಾಡ್ತಾ ಇರೋದು ಅಂತ ಎಲ್ಲ ಅವರೇ ಬ್ಲಾಕ್ ಮೇಲ್ ಮಾಡ್ತಾ ಇರೋದು. ಮೀಡಿಯಾ ಮುಂದೆ ಇದ್ದಾರೆ. ಇವನಿಂದ ಏನ್ ಬರ್ಬೇಕಾಗಿದೆ ನನಗೆ ಅವ್ರ ಹತ್ರ ಏನ್ ಬರ್ಬೇಕಿತ್ತು? ನಾನು ಇದುವರೆಗೂ ಏನ್ ಅವ್ರಿಗೆ ಕೇಳಿಲ್ಲ. ಅವ್ರು ಏನ್ ಮಾಡಿದ್ದಾರೆ? ನನ್ ಮೇಲೆ NCR ಮಾಡಿದ್ದಾರೆ. ಅಫ್ನಾನ್ ಶರೀಫ್ ಅಂತ ಈಗ ನನ್ ಮೇಲೆ NCR ಮಾಡಿದ್ದಾರೆ. ಏನಿದಕ್ಕೆ ಕೇಳಿದ್ದು ಇದು ಕರೆಕ್ಟ್ ಮಾಡ್ತಾ ಇರೋದು ಅಂತ ಹೊಡೆದ್ರು ಎಲ್ಲ. ಅದು ರಿಮೂವ್ ಮಾಡಿ, CCTV ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ, ಅದು ಕೊಡ್ಲಿ. ಅವರು ಏನಾಗಿದೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಕೊಡ್ಲಿ. ಇಂಥ ಮಗ ಅದೆಲ್ಲ ಕೊಡಲ್ಲ. ನಾವು ಬರೀ ಮಾತಾಡ್ತಾರೆ ಅವರು, ನಿಜ ಯಾರು ಹೇಳಲ್ಲ. ಆಯ್ತು, ಇವಾಗ ಮೀಡಿಯಾ ಅವ್ರು ಏನ್ ಎವಿಡೆನ್ಸ್ ತೋರಿಸ್ಲಿ, ನಾನು ಎವಿಡೆನ್ಸ್ ತೋರಿಸ್ತೀನಿ. ಅವ್ರು ಏನ್ ಮಾತಾಡಿದ್ದಾರೆ, ಅವ್ರು ಏನ್ ಅವ್ರು ತೋರಿಸ್ಲಿ ಏನಾದ್ರೂ ಎವಿಡೆನ್ಸ್. ನಾನು ಕಾಲ್ ರೆಕಾರ್ಡಿಂಗ್ ಇಂದ ಎಲ್ಲ ತೋರಿಸ್ತೀನಿ, ಏನೇನಿದೆ ಅಂತ, ಏನೇನ್ ಥ್ರೆಟನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಸುಳ್ಳು ಅಂತ ಹೇಳಿ ಅವರು ಕೊಟ್ಟಿರೋ ದುಡ್ಡು ಸುಳ್ಳೆ. ಅವ್ರು ತೋರಿಸ್ಲಿ, ಬ್ಯಾಂಕ್ ಅಕೌಂಟ್ ಅಲ್ಲಿ ಕಳಿಸ್ಬೇಕಲ್ವಾ, ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕಳಿಸ್ಲಿ, ತೋರಿಸ್ಲಿ ಎಲ್ಲ ಬೀದಿ ಮುಖಾಂತರ ಇದೆ ನೋಡಿ, ತಗೊಳ್ಳಿ. ನನ್ಗೆ ಅವ್ರಿಗೆನಾ ಅದನ್ನು ಹೇಳ್ತೀನಿ. ಅದನ್ನು DD ಇದೆ ಅಲ್ವಾ, ಅದು ನೋಡಿ ಎಷ್ಟು ಅಮೌಂಟ್ಗೆ ಇದೆ, ಎಷ್ಟು ತೋರಿಸ್ತಾ ಇದೆ ಅಂತ ಹೇಳಿ. ಮತ್ತೆ ಅದು DD ಯಾವುದು ಅವ್ರದ್ದು ಲೋನ್ ತಗೊಳಕ್ಕೆ, ರೈಟ್ಸ್ ತಗೊಳಕ್ಕೆ ಅವ್ರು ಮಾಡ್ತಾ ಇರೋದು. ಅವ್ರಿಗೆ ತೊಂದರೆ ಕೊಡಕ್ಕೆ ಮಾಡ್ತಾ ಇರೋದು. ಈ ಮೀಡಿಯಾ ಪೀಪಲ್ಗೆ ಇಂಥ ಮಗ ನಾವು ಹುಟ್ಟಿರೋದು. ಅದು ನಾನು ಈ ತರ ಮಾತಾಡ್ಬೇಕಂದ್ರೆ ಅವ್ರು ಕೇಳಿ ಏನ್ ಮಾಡಿದ್ದಾರೆ ಅಂತ. ನನ್ನ ಮೇಲೆ NCR ಹಾಕಿದ್ದಾರೆ. ನನ್ನ ಮಗ ಇದ್ದಿ ಅವ್ರು ಅಷ್ಟು ಚಿಕ್ಕ ಕೆಲಸ ಮಾಡಿದ್ದಾರೆ ನೋಡಿ. ಅದು ಏನು ನೋಡಲ್ಲ ನೀವು.
ನಾನು ಸದ್ಯಕ್ಕೆ ರಾಂಗ್ ಕಾಣಿಸ್ತೀನಿ. ಬಟ್ ನೀವೇ ಯೋಚನೆ ಮಾಡಿ, ಯಾರಾದ್ರೂ ಮಗನ್ಗೆ ಮೇಲೆ NCR ಆಗ್ತಾರ? ಅಲ್ಲ, ಯಾವುದೇ ತಂದೆ ತಾಯಿ ಮಗನಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸೋದು. ನೀವು ತಂದೆಗೆ ಎವಿಡೆನ್ಸ್ ನಿಮ್ಮ ಹತ್ರ ಇದೆಯಾ? ಅದು ಎವಿಡೆನ್ಸ್ ಅಲ್ಲಿ ಅಲ್ಲ. ಈಗ ಯಾವುದೇ ತಂದೆ ತಾಯಿ ಕೆಟ್ಟದ್ ಮಾಡ್ಬೇಕು ಅಂತ ಮಗನಿಗೆ ಬಯಸಲ್ಲ. ತಪ್ಪಿಸಿ ಅದಿದೆ ಮತ್ತೆ ಕೆಳಗಡೆ ಎರಡೂ ಇನ್ಸಿಡೆಂಟ್ ಅವರು ತಂದೆನೇ ತಾನೆ, ನಿಮಗೆ ಬೇರೆ ತಂದೆ ಇಲ್ಲ, ಇವ್ರು ಒಬ್ಬರೇನೆ ತಾನೆ ತಂದೆ. ಇಲ್ಲ, ನಾನ್ ಏನ್ ಮಾಡಿದ್ನಿ ಅದ್ ತೋರ್ಸ್ಲಿ. ತಂದೆ ಮಗನ ಇಲ್ಲ ಹೇಳ್ತಾ ಇದ್ದಾರೆ ಅಲ್ವಾ, ನಾನ್ ಏನ್ ಮಾಡಿದೀನಿ ಅದು ತೋರ್ಸ್ಲಿ. ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ, ಅದು ತೋರ್ಸ್ಲಿ. ನನ್ಗೆ ಹೊಟ್ಟಿದ್ದಾನೆ. ಇಲ್ಲ, ಅದು ತೋರ್ಸ್ಬೇಕು. ನೀವು ತಂದೆ ಮೇಲೆ ಕೈ ಮಾಡಿದ್ದೀರಾ? ಎವಿಡೆನ್ಸ್ ತೋರಿಸಿ ಇದೆ ಅಂತ ಇಲ್ಲ, ಎಲ್ಲ ಇಲ್ಲೇ ಆಗಿರೋದು, ಇಲ್ಲೇ ಮತ್ತೆ ಕೆಳಗಡೆ ಅವ್ರು ನಂಗೆ ಹೊಡೆದಿರೋದು. ನಾನು ಬರೀ ಕೇಳಿದಕ್ಕೆ ಯಾಕೆ ಮಾಡ್ತಾ ಇದಾರೆ ಇದು ಹೊಡಿಯಕ್ಕೆ ಏನು ನನ್ಗೆ ಇದಿಲ್ವಾ, ರೈಟ್ಸ್ ಇಲ್ವಾ? ಹೊಡಿಯಕ್ಕೆ ರೈಟ್ಸ್, ಬಟ್ ಯಾಕೆ ಅವ್ರದ್ದು ರಾಂಗ್, ಅವ್ರದ್ದು ಮಿಸ್ಟೇಕು ಎಲ್ಲ ಅವ್ರದ್ದು. ನಂದು ಏನಿದೆ ಅದರಲ್ಲಿ ಮಿಸ್ಟೇಕು? ನಾನ್ ಬರೀ ಹೇಳ್ತಾ ಇರೋದು ಯಾಕೆ ಅವ್ರಿಗೆ ಏನಕ್ಕೆ ತೊಂದರೆ ಕೊಡ್ತಾ ಇದಾರ, ನನ್ನ ರಿಲೇಶನ್ಶಿಪ್ ಕೆಟ್ಟಾಗುತ್ತೆ ಅಂತ. ಅದು ರಾಂಗ್ ಹೇಳಿದ್ದು. ಸಮಾಧಾನ ಕೇಳ್ಬೇಕು. ಇಲ್ಲ, ಸಮಾಧಾನನೇ ಕೇಳಿದ್ದು ಸರ್. ಕೈ ಮಾಡಿದ್ದೀರಾ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಹೊಡೆದಿದ್ದು ಸರ್, ತಂದೆ ಹೊಡೆಯಕ್ಕೆ ಹೇಳ್ತಾರೆ ಅವರು. ನಿಜ ಏನಾಗಿದೆ ಅದು ನೋಡ್ಬೇಕಂದ್ರೆ ದೊಡ್ಡ ಆರೋಪ ಅಂದ್ರೆ ದುಡ್ಡಿನ ವಿಷಯಕ್ಕೆ ಆರೋಪ ಆಗ್ತಾ ಇರೋದು. ದುಡ್ಡು ಕೊಟ್ಟಿರೋದು ನಿಮಗ್ ಸುಳ್ಳ? ನನ್ಗೆ ಏನು ದುಡ್ಡು ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಅದು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋದ್ರು ಪಟೇಲ್. ಓಕೆ, ಅವ್ರು ಪಟೇಲ್ ಏನ್ ಮಾಡ್ರು, ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಆಮೇಲೆ ಉಲ್ಟಾ ಆಗ್ಬಿಟ್ರು. ಮತ್ತೆ ಅಕ್ಕ ಏನು ಡಾಕ್ಯುಮೆಂಟ್ ಇರ್ಲಿಲ್ಲ, ಅದಕ್ಕೆ ಅವ್ರು ಏನ್ ಟರ್ಮ್ಸ್ ಹೇಳಿದ್ರು ಎಲ್ಲದಕ್ಕೆ ಅಗ್ರಿ ಮಾಡ್ರು. ಅವರು ಎಲ್ಲದಕ್ಕೆ ಅಗ್ರಿ ಮಾಡ್ರು. 45 crores ಅಂತ ಫಸ್ಟ್ ಅಗ್ರಿಮೆಂಟ್ ಆಯ್ತು. ಆಮೇಲೆ ಅವ್ರಿಗೇನು ಇದೇ ತರ ಪ್ರೆಸ್ ಮೀಟ್ ಮಾಡಿ ಎಲ್ಲ ಅವ್ರು ಕಟ್ಬಿಟ್ಟು ಅದೇ ಅವ್ರು ಏನ್ ಮಾಡ್ರು, ಅವ್ರಿಗೆ 15 crores ಅಂತ ಮಾಡಿಫೈ ಆಯ್ತು. ಅದು ಈ ಕೋರ್ಟ್ ಆರ್ಡರ್ ಅಲ್ಲಿ ಇದೆ, ಕೋರ್ಟ್ ಮೆಮೋ ಅಲ್ಲಿ ನೀವೇ ನೋಡಿ. ಇದು ಪಾಯಿಂಟ್ ಮಾಡಿಫೈ ಆಗಿರೋದು, ಇದೇ ಪಾಯಿಂಟ್ ಮಾಡಿಫೈ ಆಗಿರೋದು. ಇದು ಎಲ್ಲ ಓದಿ 15 crores ಕೊಡ್ಬೇಕಿತ್ತು, ಅವ್ರು ಕೊಟ್ರು. ನನ್ನ ಫಾದರ್ ಏನೋ ವಾಪಸ್ ಕೊಟ್ಬಿಟ್ರು. ಅಲ್ಲೇ ಟ್ರಾನ್ಸಾಕ್ಷನ್ ಮುಗಿ. ಫಾದರ್ ಗೀದರ್ ಅಂತ ಇಲ್ಲಿ ಹೇಳ್ಬಾರ್ದು. ಅದು ಯಾರು ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು. ನನ್ಗೆ ಬಂದು ಇಲ್ಲ ಆಗ್ಲೇ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು. ಇದೆಲ್ಲ ಬರೀ ರಿವೆಂಜ್ಗೋಸ್ಕರ, ಬರೀ ಅವ್ರದ್ದು ಡಿಫೇಮ್ ಮಾಡ್ಬೇಕು, ನನ್ಗೆ ಡಿಫೇಮ್ ಮಾಡ್ಬೇಕು. ಯಾರಾದ್ರೂ ಮಾತಾಡಿ ಕೇಳಿಲ್ಲ ಅಂದ್ರೆ ಲಂಡನ್ಗೆ ಬ್ಲಾಕ್ ಮೇಲ್ ಈ ತರ ಇಲ್ಲ, ಇದೇ ತರ ಓಡೋಗ್ಬಿಡ್ತಾನೆ. ಏನೋ ಇವಾಗ ಇವನ್ ಮೇಲೆ ಇನ್ನೊಂದು FIR ಮಾಡ್ತೀನಿ ನೋಡಿ. ಇದೇ ಕೆಲಸ ಮಾಡೋದು. ಇದೇ ತರ ಮನೆಯಿಂದ 25 ಕೋಟಿ ಜ್ಯುವೆಲ್ಲರಿ ಗಜರಾಜ್ ಜ್ಯುವೆಲ್ಲರ್ಸ್, ಅದನ್ನು ಪ್ರೂಫ್ ತೋರಿಸಿ. 25 crores ಇದೆ ಅಂತ, 25 crores ಪೇ ಮಾಡಿದಾರ ಅಂತ ಅದನ್ನು ಪ್ರೂಫ್ ತೋರಿಸಿ. ಇವ್ರಿಗೆ ಇವ್ರ ಮಾವನ ಮೇಲೆ ಇನ್ನೊಂದು FIR. ನಮ್ ಜ್ಯುವೆಲ್ಲರಿ ನಮ್ಮ ಮನೆಯಿಂದ ತಗೊಂಡು ಹೋಗಿರೋ ಜ್ಯುವೆಲ್ಲರಿ ವಾಪಸ್ ಕೊಟ್ಟಿಲ್ಲ. 20 ಇಂದ 25 ಕೋಟಿ ಜ್ಯುವೆಲ್ಲರಿ ಇದೆ. ಗಜರಾಜ್ ಜ್ಯುವೆಲ್ಲರ್ಸ್ ಇಂದ ತಗೊಂಡಿರೋದು ಎಲ್ಲದಕ್ಕೂ ಬಿಲ್ ಇದೆ. ಬಿಲ್ ತೋರಿಸ್ಲಿ, ಪೇಮೆಂಟ್ ತೋರಿಸ್ಲಿ, ಆಮೇಲೆ ಮಾತಾಡಿ. ಇವ್ರಿಗೆ ಸ್ವಲ್ಪ ಅವರು ಬರೀ ಹೇಳ್ತಾರೆ, ಅದು ಎವಿಡೆನ್ಸ್ ತೋರಿಸ್ಲಿ. ಎಲ್ಲದಕ್ಕೆ ನಾರ್ಮಲಿ ಮಾಡ್ತಾರೆ ಸಿಗುತ್ತೆ ಅಲ್ವಾ? ಅವ್ರಾದ್ಮೇಲೆ ನೀವು ಮಾತಾಡಿ. ನನ್ಗೂ ಆಯ್ತು ಸರ್, ಅದೇ ಹೇಳ್ಬೇಕಿತ್ತು. ಈಗ ಇವನ್ ಮಾವನ್ ಮೇಲೆ ಅವನ್ ಫ್ರಾಡು, ಇವನು ಅಲಿಯಾನು ಲಂಡನ್ಗೆ ಓಡೋಗ್ಬಿಡ್ತಾನೆ. ಎಲ್ಲ ದುಡ್ಡೆಲ್ಲ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಅಲಿಯಾನು ಓಡೋಗ್ಬಿಡ್ತಾನೆ, ಮಾವನು ಓಡೋಗ್ಬಿಡ್ತಾನೆ. ಎಲ್ಲರೂ ದಯವಿಟ್ಟು ಅವ್ರ ಪ್ರಾಪರ್ಟಿ ಏನ್ ಫ್ಲಾಟ್ ತಗೊಂಡಿದ್ದಾರೆ ಎಲ್ಲ ಪ್ರಾಪರ್ಟಿ ಆ ಫ್ಲಾಟ್ಗಳು GM ಇನ್ಫಿನಿಟಿ ಇಂದ ತಗೊಂಡಿರೋ ಫ್ಲಾಟ್, ಆಮೇಲೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ತಗೊಂಡಿರೋ ಫ್ಲಾಟ್ಗಳು, ಆ ಫ್ಲಾಟ್ ಓನರ್ಸ್ ಇಮಿಡಿಯೇಟ್ ಆಗಿ ಇವನು ಲಂಡನ್ಗೆ ಓಡೋಗ್ಬಿಡ್ತಾನೆ ದುಡ್ಡು ತಗೊಂಡು. ಅವನಿಗೆ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಅವ್ರ ಸೇಫ್ಟಿ ಏನ್ ಮಾಡ್ಕೋಬೇಕು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಹೋಗಿ ಅದು ಎನ್ಕ್ವೈರಿ ಮಾಡಿ ಸೇಫ್ಟಿ ಮಾಡ್ಕೊಳ್ಳಿ. ಅವನಿಗೆ ಆ ಫ್ಲಾಟ್ಗಳು ರೆಡಿ ಮಾಡ್ಕೊಳ್ಳಕ್ಕೆ ಅವನ ಹತ್ರ ದುಡ್ಡಿಲ್ಲ. ಎಲ್ಲ ದುಡ್ಡು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ, ಅವನ ಹತ್ರ ಏನು ದುಡ್ಡಿಲ್ಲ. ಆ ದುಡ್ಡಿಲ್ಲ, ನನ್ನ ಹತ್ರ ಆಸ್ತಿ ಇದೆ ಅಂತ ನೋಡಿನೇ ಈ ಸಂಬಂಧ ಮಾಡಿರೋದು. ಈ ಮಗನ್ಗೆ
ಇನ್ನು ಬುದ್ಧಿ ಇಲ್ಲ ಅವನ ಹತ್ರ. ಅವನು ಹೇಳ್ತಾನೆ ಈಗ ನನ್ಗೇನೆ ನನ್ನ ವಿರೋಧವಾಗಿ ನನ್ನ ಅಗೇನ್ಸ್ಟ್ ಬಂದು ಮಾತಾಡ್ತಾರೆ. ಎಷ್ಟು ನಾನ್ ಬಾಯಸಿಲ್ಲ ಯಾರಿಗೇನು, ಸರಿನಾ? ನಾನ್ ಏನೋ ತಪ್ಪು ಮಾಡಿಲ್ಲ. ನಾನ್ ಯಾಕೆ NCR ಎಲ್ಲ ಆಗ್ತಾರೆ ನನ್ ಮೇಲೆ? ನಾನು ಅವ್ರಿಗೆ ಏನು ಮಾತಾಡುವುದಿಲ್ಲ ಏನು. ಆಮೇಲೆ ಬರೀ ಕೇಳಿದಕ್ಕೆ NCR ಮಾಡಿದ್ದಾರೆ ನನ್ ಮೇಲೆ. ಅವ್ರು ಮಾತಾಡಿ ನೀವ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ನನ್ಗೆ ಹೇಳಿ. ಈಗ ನಿಮ್ ತಂದೆ ಸಪೋರ್ಟ್ ಮಾಡ್ಬೇಕಾ ನಿಮ್ಮ ಮಾವನ ಸಪೋರ್ಟ್? ಇಲ್ಲ, ನಾನ್ ಸಪೋರ್ಟ್ ರೈಟ್ ಗೆ ಮಾಡ್ತಾ ಇದ್ದೀನಿ. ಯಾರು ರೈಟ್ ಇದಾರೆ, ಏನ್ ಆಗಿದೆ ಅಲ್ಲಿ ಕರೆಕ್ಟ್. ನಾವು ಇಂಥ ಮಗ ಹೋಗ್ತಿರೋದು. ನೀವು ಬ್ಯಾಂಕ್ ಅವ್ರಿಗೆ ಕೇಳಿ, ಎಲ್ಲಾರ್ಗೆ ಮಾತಾಡಿದ್ದಾರೆ. ಅವ್ರ ಸ್ಟಾಫ್ಗೆ ಕೇಳಿ, ಅವ್ರ ಪರಿಚಯ ಅವ್ರಿಗೆ ಕೇಳಿ, ಎಲ್ಲ ಏನೇನ್ ಮಾತಾಡ್ತಾ ಇದಾರೆ ಅವ್ರಿಗೆ ಕೇಳಿ. ಅದೇನು ಮಾಡ್ತಾ ಇಲ್ಲ, ನೀವು ಬರೀ ಮಾತು ಕೇಳ್ತಾ ಇದ್ದೀರಾ. ಎವಿಡೆನ್ಸ್ ನೋಡಿ, ಎವಿಡೆನ್ಸ್ ಯಾರು ಕೊಡ್ತಾ ಇದ್ದಾರೆ? ಎಲ್ಲ ಕಂಪ್ಲೀಟ್ ಆಗಿದೆ ಟ್ರಾನ್ಸಾಕ್ಷನ್. ಎಲ್ಲರೂ ಈಗ ಮಗನ್ಗೆ ಕ್ರಿಮಿನಲ್ ಮಾಡ್ಬಿಟ್ಟು ಮಗನ್ಗೆ ಕ್ರಿಮಿನಲ್ ಮಾಡ್ಬಿಟ್ಟು ಅವ್ರ ಮಾತು ಕೇಳ್ತಾ ಇದ್ದೀರಾ? ಏನ್ ಸರ್ ನೀವು ನೋಡಿದ್ರೆ ಎಷ್ಟು ಬುದ್ಧಿವಂತ ಇದ್ದಾರೆ ಸಾಹೇಬ್ರೆ. ಈ ತರ ಇವಾಗ ಅಲ್ಲಿ ನೋಡೋಗ್ಬಿಡ್ತಾನೆ, ಮಾವನ್ ನೋಡೋಗ್ಬಿಡ್ತಾನೆ. ನಾನು ನಿಮ್ಗೆ 25 ವರ್ಷ ಸಾಕಿ ಇದೆಲ್ಲ ನಾನು ಕೇಳ್ಬೇಕಾಗಿತ್ತ? ಇವಾಗ ಜನಗಳಿಗೆ ಗೊತ್ತಾಯ್ತಾ ಎಷ್ಟು ರೈಟ್ ಇದ್ದಾನೆ, ಎಷ್ಟು ರಾಂಗ್ ಇದ್ದಾನಂತ? ಅಲ್ಲಿ ಇವನ್ಗೆ ಬೆಂಕಿ ಹಾಕಿ ನಿಮ್ ಮುಂದೆನೆ ಅವನು ಕಟ್ಸಿದ್ದಾನೆ ಅಂದ್ರೆ ಆವತ್ತು 50 ದಿವಸ ಮುಂದೆ ಏನೇನ್ ಮಾಡಿರಲ್ಲ. ಇವಾಗ ಮೀಡಿಯಾ ಮುಂದೆನೆ ಬಂದು ನನ್ನ ಅಗೇನ್ಸ್ಟ್ ಆಗಿ ಹೇಳ್ತಾ ಇದ್ದಾನಂದ್ರೆ, ಮೀಡಿಯಾ ಇದ್ದಾಗ ನಮ್ಮ ಮನೆಯಲ್ಲಿ ನಾನು ಒಪ್ಪನಿದ್ದಾಗ ಏನೇನ್ ಮಾಡಿರ್ತಾನಂತ ಹೇಳ್ಬಿಟ್ಟು ನೀವೇ ತಾವೇ ಡಿಸೈಡ್ ಮಾಡ್ಕೊಳ್ಳಿ. ಇಂಥ ಬುದ್ಧಿ ಇಲ್ದಿರೋವನು ಆ ಹುಡುಗಿ ನೋಡ್ಕೊಂಡು ಅವನ ಮಾವನ್ ಕೇಳ್ಕೊಂಡ್ಬಿಟ್ಟು ಅಪ್ಪನ ಮೇಲೆನೆ ಬಂದು ಅಗೇನ್ಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾನಂದ್ರೆ ಅವನು ಅಪ್ಪನ್ಗೆ ಹೊಡೆದಿರಲ್ಲ. ಇದು ತಾವು ಮೀಡಿಯಾ ಪೀಪಲ್ ನನ್ನಂತ ಅವನು ಹೆಲ್ಪ್ಲೆಸ್ ಫಾದರ್ ಆಗಿದ್ದು ನಾನು ಏನು ಮಾಡೋಕ್ಕಾಗಲ್ಲ. ನನಗೆ ಅಪರಾಧಿ ಅಂತ ತೋರಿಸ್ತಾ ಇದ್ದಾರಂದ್ರೆ ಏನ್ ಮಾಡೋದು? ಈಗ ತಾವು ಡಿಸೈಡ್ ಮಾಡಿ. ಆಮೇಲೆ ಇನ್ನೂ ಒಂದು ಸಮಸ್ಯೆ ಏನಿದೆ ಅಂದ್ರೆ, ಆ ಬಡ ಮಕಾನಲ್ಲಿ ಸ್ವಲ್ಪ ಒಂದು 5-6 ಮನೆಯನ್ನು ನಾವು ಇನ್ನೂ ಬ್ಯಾಲೆನ್ಸ್ ಇದೆ. ಆ ಮನೆಗಳಿಗೆ ನನ್ನ ಮೇಲೆ ಆಲಂ ಪಾಷಾ ಅನ್ನೋರು ಒಂದು FIR ಮಾಡಿದ್ದಾರೆ. ಏನ್ FIR ಮಾಡಿದ್ದಾರೆ? ಈ ಪ್ರಾಪರ್ಟಿ ಹೋಗ್ಬೋಟ್ ಪ್ರಾಪರ್ಟಿ ನಾನು ಎನ್ಕ್ರೋಚ್ಮೆಂಟ್ ಮಾಡಿ ಮಾರಾಟ ಮಾಡಕ್ಕೆ ಈ ಪ್ರಾಪರ್ಟಿ ಎಲ್ಲ ನಾನು ಕಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ FIR ಅಲ್ಲಿ ಇದೆ. ಅಲ್ಲಿ ನಾನು ಹೋಗಿ ಮನೆಗಳು ಕಟ್ಕೊಟ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಆ ಚಾರಿಟಬಲ್ ಫೌಂಡೇಶನ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ನಾನು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಸರ್ಕಾರ ಬಿಡುವುದಿಲ್ಲ, ಇನ್ಕಮ್ ಟ್ಯಾಕ್ಸ್ ಬಿಡುವುದಿಲ್ಲ. ಇನ್ನೂ ಒಂದು 4 ಕೇಸ್ 420 ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನನಗೆ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡಿದ್ರು ಅಂತ ರಿಜಿಸ್ಟರ್ ಮಾಡ್ತಾರೆ. ಇಂಥ ಸಮಯದಲ್ಲಿ ನಾವು ಹೋಗಿ ಅಲ್ಲಿ ಮನೆಗಳು ಕಟ್ಕೊಡೋಕ್ಕಾಗಲ್ಲ. ಮನೆಗಳು ಕಟ್ಟಿ ಕೊಟ್ಟಿಲ್ಲ ಅಂದ್ರೆ ಮನೆಗಳು ಅಲ್ಲಿ ಇರೋ ಲೋಕಲ್ ಅವ್ರ ಮನೆಗಳು ಯಾರ್ದು ಮನೆಗಳಿಲ್ಲ, ಅವರು ನನಗೆ ಕೆಟ್ಟ ಹೆಸರು ತಗೊಂಡು ಬಂದು ನನ್ನ ಮನೆ ಹತ್ರ ಬಂದು ಧರಣೆ ಮಾಡ್ತಾ ಇದ್ದಾರೆ ಕೆಳಗಡೆ. ನಾನು ಮಾಡಿಕೊಟ್ರೆ ಇನ್ನೂ 4 ಕೇಸು ಕಾನೂನು ವಿರೋಧ ಆಗಿರುತ್ತೆ. ಯಾಕಂದ್ರೆ ಅದ್ರ ಮೇಲೆ ಆಲ್ರೆಡಿ ಕೇಸ್ ಇದೆ. ನನ್ನ ಮೇಲೆ FIR ಮಾಡಿದ್ದಾರೆ ವಿಲ್ಸನ್ ಗಂಡ್ ಪೊಲೀಸ್ ಸ್ಟೇಷನ್. ಆಲಂ ಪಾಷಾ ಅನ್ನೋರು ಹೋಗ್ಬೋಟ್ ಚೇರ್ಮನ್ ಮೇಲೇನು FIR ಮಾಡಿದ್ದಾರೆ, ನನ್ನ ಮೇಲೇನು FIR ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅಲ್ಲಿ ಸ್ಟಾಪ್ ಮಾಡಿದ್ದೀನಿ. ಆದ್ರೆ ಇವಾಗ ಇವರೇ ನನ್ನ ಮಗ ಅವನ ಮಾವ ಹೋಗಿ ಅಲ್ಲಿ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ನಾವು ಅದು ನೆಗೆಟಿವ್ ಆಗಿ ಹೇಳ್ಬೇಕು, ಅವ್ರ ಅಗೇನ್ಸ್ಟ್ ಆಗ್ಬೇಕು ಅಂತ ಒಂದು 20 ಜನ ಮನೆಯವ್ರಿಗೆ ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಮನೆ ಟೋಟಲ್ ಎಷ್ಟು ಮನೆ ಪೆಂಡಿಂಗ್ ಇರೋದು? ಒಂದು 5-6 ಮನೆ ಪೆಂಡಿಂಗ್ ಇದೆ. ಎಲ್ಲ ಒಂದು 200 ಮನೆ ಬೇಕು. ಎಲ್ಲ ಎಷ್ಟು ಕಂಪ್ಲೀಟ್ ಆಗಿದೆ? ಎಲ್ಲ ಕಂಪ್ಲೀಟ್ ಆಯ್ತು. ಒಂದು 5-6 ಮನೆ ನಾನು ಸ್ವಲ್ಪ ಶಿಫ್ಟ್ ಆಗಿದ್ದಾರೆ. ಎಲ್ಲ ಶಿಫ್ಟ್ ಆಗಿದ್ದಾರೆ. ಒಂದು 5-6 ಮನೆ ಇವನು ಬ್ಯಾಲೆನ್ಸ್ ಇದೆ. 10 ಮನೆ ಇದೆಯಾ? ಗೊತ್ತಿದ್ದಕ್ಕೆ ಮಾತಾಡಬೇಡ, ಹೋಗಿ ನಿನ್ನ ಸರ್ ಟೋಟಲ್ ಎಷ್ಟು ಮನೆ ಕಟ್ಸ್ಕೊಡ್ತೀವಿ? ಚೆಕ್ ಬೌನ್ಸ್ ಏನೋ ಆಗಿದೆ ಅಂತ
ಚಾನ್ಸ್ ಇಲ್ಲ, ಅದೆಲ್ಲ ಚಾನ್ಸ್ ಇಲ್ಲ. ಈಗ ಅವ್ರು ಅದನ್ನೇ ಆರೋಪ ಮಾಡ್ತಿದ್ದಾರೆ ಸರ್. ನೋ 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 ಚಾನ್ಸ್ ಇಲ್ಲ. ನೀವು ಎಷ್ಟು ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರಿ, ಎಷ್ಟು ಮನೆ ಕಟ್ಕೊಟ್ಟಿಲ್ಲ, ಏನ್ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಇದು ಪ್ರಾಬ್ಲಮ್ ಏನಿದೆ ಅಂದ್ರೆ ಬೋರ್ಡ್ ಚೇರ್ಮನ್ ಆಫೀಸ್ ಆದ್ಮೇಲೆ ಆಮೇಲೆ ನನ್ನ ಮೇಲೆ ಬೋರ್ಡ್ ಪ್ರಾಪರ್ಟಿನ ನಾನು ದಬ್ಬಾಳಿಕೆ ಮಾಡಿ ಅದು ಎನ್ಕ್ರೋಚ್ಮೆಂಟ್ ಮಾಡಿ ನನ್ನ ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೇಂಟ್ ಆರೋಪ ಇದೆ. ಈ FIR ಆಗಿದೆ. ಈ FIR ಮೇಲೆ ನಾನು ಈ FIR ಆದ್ಮೇಲೆ ಕೆಲಸ ಸ್ಟಾಪ್ ಮಾಡಿದ್ದೀನಿ. ನಾನು ಇವಾಗ ಮಾಡಕ್ ಹೋದ್ರೆ ಇನ್ನೊಂದು 4 FIR ಆಗಿದೆ. ಅದೇ ಸಮಯದಲ್ಲಿ ಅಲ್ಲೂ ನನ್ಗೆ ಆಗಿರೋರು ಹೋಗಿ ಚಾರಿಟಬಲ್ ಫೌಂಡೇಶನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಅದು ಆ ಇನ್ಕಮ್ ಟ್ಯಾಕ್ಸ್ ಚಾರಿಟಬಲ್ ಫೌಂಡೇಶನ್ ಕ್ಯಾನ್ಸಲ್ ಆಗಿದೆ. ಇದರಿಂದಾನೇ ಅದಕ್ಕೆ ದುಡ್ಡು ಹೋಗ್ಬೇಕು. ಎಷ್ಟು ಮನೆ ಕಟ್ಟಕ್ಕೆ ಮುಂದಾಗಿದೆ ಸರ್? ಎಲ್ಲ ಒಂದು 200 ಮನೆವರೆಗೂ ಕಟ್ಟಿದ್ದೀವಿ ಮೇಡಮ್. ಎಷ್ಟು ಎಕರೆ ಜಮೀನು ಅದು? ಅದು ನನಗೆ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಒಕ್ಕೋಟ್ ಪ್ರಾಪರ್ಟಿ. ಅದು ಒಕ್ಕೋಟ್ ಪ್ರಾಪರ್ಟಿನ ನಾವು ಕಟ್ಕೊಟ್ಟಿರೋದು. ಅದ್ರಲ್ಲಿ ನಮ್ಮ ರೈಟ್ ಬರಲ್ಲ. ಅದರಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನನಗೆ ಅದ್ರ ಮೇಲೆ ಲ್ಯಾಂಡ್ ಗ್ರಾಫ್ ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದ್ಮೇಲೆ ನಾನು ಮನೆಗೆ ಹೋಗಿ ಹೆಂಗೆ ಫಿನಿಶ್ ಮಾಡ್ಕೊಡೋದು. ಈಗ ಮೀಡಿಯಾ ಪೀಪಲ್, ಮೀಡಿಯಾದವ್ರು ಬಂದಿದ್ದೀರಾ, ನಾನು ಯಾರು ಮುಗಿಸಕ್ಕಾಗಲ್ಲ. ನನಗೆ ದೇವರು ಎಷ್ಟು ಕೊಡಬೇಕು, ನನಗೆ 10 ಜನರೇಷನ್ ನನ್ನ ಮಕ್ಕಳು ತಿನ್ನೋ ಅಷ್ಟು ನನಗೆ ದೇವರು ಕೊಟ್ಟಿದ್ದಾರೆ. ಆ 5-6 ಮನೆ ಕಟ್ಕೊಡೋದ್ರಲ್ಲಿ ನನಗೇನೂ ಅಭ್ಯಾಸ ಇಲ್ಲ. ನಾನು ಮೀಡಿಯಾ ಪೀಪಲ್ಗೆ ಇವತ್ತು ಪೇಮೆಂಟ್ ಕೊಡ್ತೀನಿ, ನೀವೇ ಮಾಡಿಬಿಡು. ಆದ್ರೆ ನನ್ನ ಹೆಸರು ಬರಬಾರ್ದು. ನಾನು ಕೊಟ್ಟೆ ಅಂತ ಮಾಡಿದ್ರೆ ನನ್ನ ಮೇಲೆ ಇನ್ನೊಂದು 2 ಕೇಸ್ ರಿಜಿಸ್ಟರ್ ಆದ ಇನ್ಕಮ್ ಟ್ಯಾಕ್ಸ್ ಇಂದ ಈಡಿಂದ ನೋಟಿಸ್ಗಳು ಬರುತ್ತೆ. ಇದು ಬಂದಿದೆ ನೋಡಿ. ಆ ಪಾಪ ಬಡವರು ಅವ್ರು ನನಗೆ 22,000 ಜನ ನನಗೆ ಓಟ್ ಕೊಟ್ಟು ನನಗೆ ದೊಡ್ಡ ಮನುಷ್ಯ ಮಾಡಿ ನನಗೆ ಗೌರವ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಏನೂ ತಪ್ಪಾಗಿ ಹೇಳೋದಿಲ್ಲ. ಇದರಲ್ಲಿ ಅಲ್ಲಿ ಲೋಕಲ್ ಲೀಡರ್ಸ್ ಮತ್ತೆ ನಮ್ಮ ಸಂಬಂಧಿ GM ಗುಲಾಂ ಮುಸ್ತಫಾ, GM ಇನ್ಫಿನಿಟ್ ಓನರ್, ಆಮೇಲೆ ನನ್ನ ಮಗ ಅಫ್ನಾನ್ ಶರೀಫ್, ಇವರೆಲ್ಲ ಸೇರಿ ಆ ಪಾಪ ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು ನನ್ನ ವಿರೋಧವಾಗಿ ಇದು ನಿಮ್ಮ ಮೀಡಿಯಾ ಮುಂದೆ ತೋರ್ಬೇಕು, ನನಗೆ ನನ್ನ ಹೆಸರು ಡ್ಯಾಮೇಜ್ ಮಾಡಬೇಕಂತ ಬಂದಿದ್ದಾರೆ. ಇವಾಗ ನಾನು ನಿಮ್ಮ ಮೀಡಿಯಾ ಅಲ್ಲಿ ಕೇಳ್ತಾ ಇದ್ದೀನಿ, ನಾನು ಯಾವತ್ತು ಯಾರಿಗೂ ₹1 ಇವತ್ತಿಗೂ ಲೈಫಲ್ಲಿ ತಿಂದಿಲ್ಲ. ನನ್ನ ದುಡ್ಡು ನಾನು ಸಂಪಾದನೆ ಮಾಡಿರೋದು ನಮ್ಮ ಅಣ್ಣ ತಮ್ಮಂದರಿಗೆ, ನಮ್ಮ ಅಕ್ಕ ತಂಗಿಗಳಿಗೆ ನಾನು ಗೊತ್ತಿಲ್ದೋ ಸರ್ಕಾರಕ್ಕೆ ಗೊತ್ತಿಲ್ದೋ ಬ್ಯಾಕ್ ಡೋರಿಂದನೂ ನಾನು ಸಹಾಯ ಮಾಡಿದ್ದೀನಿ. ಅದು ಇವತ್ತು ಏನಾಗಿದೆ, ನನಗೆ ಒಂದು ಕೆಟ್ಟ ಹೆಸರು ತರಬೇಕಂತ ಒಂದು ಪ್ಲಾನ್ ಮಾಡಿ ಅವ್ರಿಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಈ ಮೀಡಿಯಾ ಪೀಪಲ್ ಮುಂದೆ ನಾನು ಅವ್ರ ಮನೆಯನ್ನು ಕಟ್ಕೊಡೋಕ್ಕೆ ರೆಡಿ ಇದ್ದೀನಿ. ಆದ್ರೆ ನನ್ನ ಮುಖಾಂತರ ನಾನು ಮಾಡಿಕೊಟ್ರೆ ನಾನು ಜೈಲ್ಗೆ ಹೋಗ್ತೀನಿ. ನನ್ನ ಮುಖಾಂತರ ಹೋದ್ರೆ ನನ್ನ ಬಿಸ್ನೆಸ್ ಎಲ್ಲ ಸ್ಟಾಪ್ ಮಾಡ್ತಾರೆ, ನನ್ನ ಅಕೌಂಟ್ ಎಲ್ಲ ಫೀಸ್ ಮಾಡ್ತಾರೆ, ನನಗೆ ನೋಟಿಸ್ಗಳು ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ಗಳು ಬರುತ್ತೆ. ಅದಕ್ಕೆ ನಾನು ಮೀಡಿಯಾದಿಂದ ಹೇಳ್ತಾ ಇದ್ದೀನಿ, ನಾನು ಬೇರೆ ಮುಖಾಂತರ ಮೀಡಿಯಾ ಪೀಪಲ್ಗೆ ಹೆಸರಲ್ಲೇ ದುಡ್ಡು ಕೊಡ್ತೀನಿ. ಒಂದು ನಿಮಿಷ, ಯಾಕಂದ್ರೆ ಇದು ಕಾನೂನಲ್ಲಿ ಅವಕಾಶ ಇಲ್ಲ. ಆ ಮನೆಗಳು ನಾನು ಕಟ್ಕೊಳ್ಳೋಕೆ ಅವಕಾಶ ಇಲ್ಲ. ನನ್ನ ಚಾರಿಟಬಲ್ ಫೌಂಡೇಶನ್ ಕ್ಯಾನ್ಸಲ್ ಆಗಿದೆ, ಟ್ರಸ್ಟ್ ಕ್ಯಾನ್ಸಲ್ ಆಗಿದೆ, ನನ್ನ ಮೇಲೆ FIR ಆಗಿದೆ. FIR ಆಗಿರುವಾಗ ನಾನು ಅಲ್ಲಿ ಹೋಗಿ ನಾನು ಕೆಲಸ ಮಾಡಿದ್ರೆ ಅಲ್ಲಿ ಲೋಕಲ್ ಅಲ್ಲಿ ಇರೋರು, ನಾನು ಯಾರಿಗೆ ಹೆಸರುಗಳು ಹೇಳಕ್ಕೆ ಇಷ್ಟ ಇಲ್ಲ. ಮಾಜಿ MLA ಆಗಲಿ, ಹಾಲಿ MLA ಆಗಲಿ, ಅವ್ರ ಹೆಸರುಗಳು ಅಲ್ಲಿ ಲೋಕಲ್ ಲೀಡರ್ಸ್ ಆಗಲಿ, ಅವ್ರ ಹೆಸರುಗಳೆಲ್ಲ ನನ್ಗೆ ಹೇಳಕ್ಕೆ ಇಷ್ಟ ಇಲ್ಲ. ಆದ್ರೆ ನಾನು ಇದು ಕಟ್ಕೊಡಕ್ಕೆ ಆಗೋದಿಲ್ಲ. ನಾನು ಮೀಡಿಯಾ ಮುಖಾಂತರ ಚೆಕ್ ಕೊಡ್ತೀನಿ. ಮೀಡಿಯಾ ಅವರೇ ಹೋಗಿ ಅವ್ರಿಗೆ ಕಟ್ಟಿಕೊಳ್ಳಿ ಅಂತ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಬೇರೆ ದಾರಿ ಇಲ್ಲ. ನನಗೆ ಅವಮಾನ ಮಾಡ್ತಾ ಇದ್ದಾರೆ, ನನಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಏನೋ ನಾನು ಅವ್ರ ಸೊತ್ತು ತಿನ್ಬಿಟ್ಟ ತರ, ನಾನೇನೋ ಅವ್ರಿಗೆ ತಪ್ಪು ಮಾಡಿರೋ ತರ ನನಗೆ ಆರೋಪಗಳು ಮಾಡಿ ನನ್ನ ಮನೆ ಮುಂದೆ ಒಂದು 20-25 ಜನ ಬಂದು, ಅದು ಅವ್ರಿಗೆ ಯಾರ್ದು ಅದರಲ್ಲಿ ಮನೆ ಇಲ್ಲ, ಮನೆ ಇರೋರು 5 ಜನ, ಬಂದಿರೋದು 20 ಜನ, ಎಲ್ಲ ಒಂದು ಪ್ಲಾನ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ನಾನು ಮನವಿ ಮಾಡಿ, ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಮೀಡಿಯಾ ಬ್ರದರ್ಸ್ಗೆ, ಮೀಡಿಯಾ ಅಂದ್ರೆ ನನಗೆ ದೇವ್ರ ತರ. ನಾನು ತಿಳ್ಕೊಂಡಿರೋರು, ನೀವೇನ್ ತಿಳ್ಕೊಂಡಿದ್ದೀರೋ ನನ್ಗೇನಿಲ್ಲ ಗೊತ್ತಿಲ್ಲ. ಮೀಡಿಯಾ ನನ್ಗೆ ಹೆಸರು ಕೊಟ್ಟಿದ್ದವರು, ನನಗೆ ಸಪೋರ್ಟ್ ಕೊಟ್ಟಿದ್ದವರು, ನನ್ನ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದವರು,
ನನ್ನ ಹೆಸರು KGF ಬಾಬು ಅಂತ ಯಾರಂತ ಕಾಣ್ತಾ ಇರ್ಲಿಲ್ಲ. KGF ಬಾಬು ಹೆಸರು ಕೊಟ್ಟಿರೋರು ಮೀಡಿಯಾ ಪೀಪಲ್, ಅವ್ರು ನನಗೆ ದೇವರಿಗೆ ಸಮಾನ. ಆದ್ರೆ ನಾನು ಇವತ್ತು ಬಹಳ ಕಷ್ಟದಲ್ಲಿ ಇದ್ದೀನಿ. ಇದು ನೋಡಿ, ನನ್ನ ಆಸ್ತಿ ಏನಂದ್ರೆ ನನ್ನ ಮಗ, ನನ್ನ ಆಸ್ತಿನೇ ನನ್ನ ಹತ್ರ ಇಲ್ಲ, ಅದು ಕಿತ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ದುಡ್ಡೆಲ್ಲ ಇಟ್ಟು ಏನ್ ಮಾಡ್ಬೇಕು? ಆದ್ರೆ ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ, ಆ ಬಡವರು 5-6 ಮನೆ ಅವ್ರಿಗೆ ಕಟ್ಕೊಡ್ಬೇಕು, ಅದು ನಾನು ಕಟ್ಕೊಡಕ್ಕೆ ಅವಕಾಶ ಇಲ್ಲ. ಆ ದುಡ್ಡು ಮೀಡಿಯಾ ಮುಖಾಂತರ ನಾನು ಕೊಡ್ತೀನಿ, ನೀವೇ ಅಲ್ಲಿ ನಿಂತು ಅವ್ರಿಗೆ ಕಟ್ಟಿ ಕೊಡಿ ಅಂತ ನಾನು ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಆ ಬಡವರಿಗೆ ನಾನು ಮೋಸ ಮಾಡಿಲ್ಲ, ನಾನು ಮೋಸ ಮಾಡೋದಿಲ್ಲ. ಅದಕ್ಕೆ ನನಗೆ ಕಾನೂನಿನ ಅವಕಾಶ ಇಲ್ಲ. ಕೋರ್ಟ್ಗೆ ಹಾಕಿದ್ದೀವಿ, ಹೈಕೋರ್ಟ್ಗೆ ಹಾಕಿದ್ದೀವಿ. ಅದು ಸ್ವಲ್ಪ ಒಂದು 15 ದಿವಸ, 1 ತಿಂಗಳು, 1.5 ತಿಂಗಳು ನನಗೆ ಟೈಮ್ ಬೇಕಾಗಿದೆ. ಆವಾಗ ನಾನು ಕಟ್ಕೊಡ್ತೀನಿ. ಇವಾಗ ನಾನು ಹೋಗಿ ಅಲ್ಲಿ ಏನಾದರೂ ಕಟ್ಟಕ್ಕೆ ಹೋದ್ರೆ ಅಲ್ಲಿ ಲೋಕಲ್ ಅಲ್ಲಿ ಇರೋರು, ಹಾಲಿ MLA ಆಗಲಿ, ಮಾಜಿ MLA ಆಗಲಿ, ಪಾಪ ಅವ್ರ ಹೆಸರುಗಳೆಲ್ಲ ಅವ್ರ ಹೆಸರುಗಳನ್ನ ನಾನು ಕೇಳಕ್ಕೆ, ನನ್ನ ಅವ್ರಿಗೆ ಡ್ಯಾಮೇಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಲ್ಲಿ ಲೋಕಲ್ ಲೀಡರ್ ಅಲ್ಲಿ ಯಾರಿಗೂ ನಾನು ಯಾರ ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ. ಆದ್ರೆ ನಾನು ಹೋದ್ರಲ್ಲಿ ಸುಮ್ಗೆ ಗಲಾಟೆಗಳಾಗುತ್ತೆ. ಆ ಗಲಾಟೆಗಳು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಕಂಟ್ರೋಲ್, ನನ್ನ ನೋವನ್ನ ನಾನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ನೋವನ್ನ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇರೆ ದಾರಿ ಇಲ್ಲ. ಇವಾಗ ನನ್ನ ಮೇಲೆ ಆರೋಪ ಮಾಡಕ್ ಬಂದಿದ್ದಾರೆ, ನನಗೆ ಬೇರೆ ದಾರಿ ಇಲ್ಲ. ಇವಾಗ ನಾನು ಕಟ್ಕೊಳಕ್ಕಾಗಲ್ಲ. ಮೀಡಿಯಾ ಪೀಪಲ್, ಮೀಡಿಯಾದಲ್ಲಿ ಯಾರಾದ್ರೂ ಜವಾಬ್ದಾರಿ ತಗೊಂಡ್ರೆ ಆ ಮನೆಗಳು ಕಟ್ಟಕ್ಕೆ ನಾನು ಪೇಮೆಂಟ್ ಕೊಡೋಕ್ಕೆ ರೆಡಿ ಇದ್ದೀನಿ, ಚೆಕ್ ಇವತ್ತೇ ಕೊಡೋಕೆ ರೆಡಿ ಇದ್ದೀನಿ. ಆದ್ರೆ ಇಷ್ಟೆಲ್ಲ ನಮ್ಗೆ ಈ ಡ್ರಾಮಾಗಳೆಲ್ಲ ಮಾಡೋ ಅವಶ್ಯಕತೆ. ನೀವು ಜೀವ ಬೆದರಿಕೆ ಇದೆ ಅಂತಲ್ವ, ಪೊಲೀಸ್ ರಕ್ಷಣೆ ಏನ ಕೇಳಿದ್ದೀರಾ? ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀರಾ? ಪೊಲೀಸ್ ರಕ್ಷಣೆ ಇವಾಗ ತಾವೇ ತೀರ್ಮಾನ ಮಾಡಿ ಹೇಳಿದ್ರೆ ಪೊಲೀಸ್ ರಕ್ಷಣೆ ಕೇಳ್ತೀವಿ. ಇವಾಗ ನಿಮ್ ಮುಂದೆನೆ ನೋಡಿದಿರ ನನ್ನ ಮಗ ನನ್ನ ಎಗೇನ್ಸ್ಟ್ ಹೆಂಗೆ ಹೇಳ್ತಾನೆ, ಇದರಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳ್ತಾನೆ. ಎಲ್ಲ ಆನ್ ರೆಕಾರ್ಡ್, DD ನಂಬರ್ಸ್ ಎಲ್ಲದರಲ್ಲಿ NCR ಕಾಪಿಯಲ್ಲಿ ಎಲ್ಲ DD ನಂಬರ್ ಸಮೇತಾಗಿ, ಡೇಟ್ ಸಮೇತಾಗಿ ಎಲ್ಲ ಕೊಟ್ಟಿದೆ. ಆದ್ರೆ ಅವನಿಗೆ ಹುಚ್ಚ, ಅವನಿಗೆ ಗೊತ್ತಾಗ್ತಾ ಇಲ್ಲ ಯಾರು ಅವನಿಗೆ ಸಪೋರ್ಟ್ ಬರ್ತಾರೆ, ಯಾರು ಲಾಸ್ಟ್ ಆಗ್ತಾರೆ ಅಂತ ಅವನಿಗೆ ಬುದ್ಧಿ ಇಲ್ಲ. ಇದ್ರನ್ನು ಈ ತರ ಹುಚ್ಚಿನ ತರ ಕೆಲಸ ಮಾಡ್ತಾನೆ. ಆದ್ರೆ ಅವನಿಗೆ ದೇವರೇ ಕಾಪಾಡಬೇಕು. ನನ್ಗೂ ಅವನಿಗೂ ಏನು ಸಂಬಂಧ ಇಲ್ಲ. ನನ್ಗೆ ಯಾವತ್ತು ನನ್ನ ಮೇಲೆ ಅವನು ಕೈ ಎತ್ತಿದಾನೋ ಆವತ್ತೇ ನನ್ಗೆ ಅವ್ನು ಸತ್ತೋದ. ಇವತ್ತು 50 ದಿವಸ ಆದ್ಮೇಲೆ ನನ್ನ ಮನೆಗೆ ಕಾಲಿಟ್ಟಿರೋದು ಇವತ್ತು ಮೀಡಿಯಾ ಬಂದಿದ್ದಾರಂತ ಅವ್ನ ಮಾವ ಪ್ಲಾನ್ ಮಾಡಿ ಅವ್ನಿಗೆ ಕಳಿಸ್ತಾರೆ. ಅದಕ್ಕೆ ನನಗೆ ನೀವೆಲ್ಲ ಸಪೋರ್ಟ್ ಕೊಡಬೇಕು, ನನಗೆ ನ್ಯಾಯ ಕೊಡಿಸ್ಬೇಕಂತ ವಿನಂತಿ ಮಾಡಿ, ನಮ್ಮ ಮೀಡಿಯಾ ಪರ್ಸನ್ಸ್ಗೆ ವಿನಂತಿ ಮಾಡಿ, ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊಳ್ತಾ ಇರೋದೇನೆಂದ್ರೆ, ನನ್ನ ಮಗನಿಗೂ ಬುದ್ಧಿ ಕೊಡಲಿ, ಅವ್ನ ಮಾವನಿಗೂ ಬುದ್ಧಿ ಕೊಡಲಿ. ಆದ್ರೆ ಇಂಥ ಅವ್ನ ಮನೆ ಹೊಡೆದಾಕಿ ಅವ್ರಿಗೆ ಬೀದಿಗೆ ತರಬಾರ್ದು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾನೂನುಬದ್ಧವಾಗಿ ಏನ್ ಮಾಡಬೇಕು ನಾನು ಮಾಡಿದ್ದೀನಿ. ಆಮೇಲೆ ಮೀಡಿಯಾ ಅವರಿದ್ದಾರೆ, ಪಬ್ಲಿಕ್ ಇದ್ದಾರೆ. ಏನ್ ಇವಾಗ ಏನ್ ಡ್ರಾಮಾ ನಡೀತಾವ, ಏನ್